ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಇದು ಬಂದ್ಬಿಟ್ಟು ಮೊದಲ ಪಾಠ PTKಯಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಮುಂದುವರಿಸಿದ್ದೀನಿ. ಪ್ರಶ್ನೆ 2, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿರಿ. ಉತ್ತರ: ವಿಶ್ವ ಭೌಗೋಳಿಕ ವಿಸ್ತೀರ್ಣದಲ್ಲಿ 7ನೇ ಸ್ಥಾನ ಹಾಗೂ ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಹೊಂದಿರುವ ಭಾರತದ ನಾಗರಿಕತೆಗೆ 4000 ವರ್ಷಗಳ ನಿರಂತರ ಇತಿಹಾಸವಿದೆ. ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಸಾಂಸ್ಕೃತಿಕ ಸಾಮರಸ್ಯ, ವೈವಿಧ್ಯತೆಯಲ್ಲಿ ಏಕತೆ, ಕಲೆ, ವಾಸ್ತುಶಿಲ್ಪ, ಶಿಕ್ಷಣ ರಂಗಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದೆ. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಫಸ್ಟು ವಿಶ್ವದ ಪುರಾತನ ನಾಗರಿಕತೆ ಹೊಂದಿದೆ. ಇಷ್ಟು ಈ ಪಾಯಿಂಟ್ಸನ್ನು ಬರೆದು ಅದ್ರ ಮುಂದಿರ್ತಕ್ಕಂಥ ಎಕ್ಸ್ಪ್ಲನೇಷನನ್ನು ಬರೀರಿ. ಅದೇನಿತ್ತಂತಂದರೆ 4000 ವರ್ಷಗಳ ನಾಗರಿಕತೆ ಹಾಗೂ ವಿಶ್ವಕ್ಕೆ ಹರಪ್ಪ ಮೆಹೆಂಜೋದಾರೋ ಸಂಸ್ಕೃತಿಯ ಪ್ರಾಮುಖ್ಯತೆಯನ್ನು ಸಾರಿ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ತನ್ನ ಸಾಂಸ್ಕೃತಿಕ ಹಿರಿಮೆಯನ್ನು ಸಾರುತ್ತಲಿದೆ. ಇನ್ನೆರಡನೇದು ಸ್ತರಬದ್ಧ ವಿಕಾಸದಲ್ಲಿ ಏನು ಬರೀಬೇಕಂದ್ರೆ, ಭಾರತದ ನಾಗರಿಕತೆ ಕಾಲಾನುಕ್ರಮವಾಗಿ ವಿವಿಧ ಹಂತ ಹಾಗೂ ಸ್ತರಗಳಲ್ಲಿ ಅವಶ್ಯಕ ಬದಲಾವಣೆ ಹಾಗೂ ಮಾರ್ಪಾಡಿನೊಂದಿಗೆ ತನ್ನ ಅಸ್ತಿತ್ವ ಹಾಗೂ ಚೈತನ್ಯವನ್ನು ಕಳೆದುಕೊಳ್ಳದೆ ವಿಕಾಸ ಹೊಂದಿದೆ. ಸಿಂಧು ವೈದಿಕ ನಾಗರಿಕತೆಯ ಮೂಲದಿಂದ ಕ್ರಿಶ್ಚಿಯನ್ ಮಹಮ್ಮದಿಯ ದಾಳಿ ಹಾಗೂ ಪ್ರಭಾವಕ್ಕೆ ಸಿಲುಕಿದರೂ ಕೂಡ ತನ್ನ ಮೂಲ ಸ್ವರೂಪ ಕಳೆದುಕೊಂಡಿಲ್ಲ. ಅದಕ್ಕೆ ಬದಲಾಗಿ ವಿದೇಶಿ ಸಂಸ್ಕೃತಿಗಳೇ ಭಾರತೀಯ ಸಂಸ್ಕೃತಿಯ ಭಾಗವಾಗಿ ಸಮ್ಮಿಲನವಾಗಿವೆ. 3ನೇ ಪಾಯಿಂಟು ಧಾರ್ಮಿಕ ಸಹಿಷ್ಣುತೆ ಅಂತ ಬರೀಬೇಕು. ಹಿಂದೂ, ಜೈನ, ಬೌದ್ಧ ಹಾಗೂ ಸಿಖ್ ಧರ್ಮಗಳ ತವರೂರಾದ ಭಾರತ ಎಲ್ಲ ಧರ್ಮಗಳ ಉಗಮ ಹಾಗೂ ಬೆಳವಣಿಗೆಗೆ ಕಲ್ಪಿಸಿದೆ. ಮುಸ್ಲಿಂ ಹಾಗೂ ಕ್ರೈಸ್ತ ಹಾಗೂ ಪಾರ್ಸಿ ಧರ್ಮಗಳ ಬೆಳವಣಿಗೆಗೆ ಹಾಗೂ ಆಚರಣೆಗೆ ಆಶ್ರಯ ನೀಡಿದೆ. ಇಡೀ ವಿಶ್ವವೇ ಒಂದು ಕುಟುಂಬ, ಸಮಸ್ತ ಜನತೆಗೆ ಸುಖವಾಗಲಿ ತತ್ವಕ್ಕೆ ಮನ್ನಣೆ ನೀಡಿದೆ. ಧರ್ಮ ಸಹಿಷ್ಣುತೆ, ಸಾಮಾಜಿಕ ಸಾಮರಸ್ಯ ವಿಶ್ವಕ್ಕೆ ಭಾರತೀಯರು ನೀಡಿದ ಅಮೂಲ್ಯ ಕೊಡುಗೆಯಾಗಿದೆ. 4ನೇ ಪಾಯಿಂಟ್ ಬರೀಬೇಕು, ವಿಶ್ವಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳು. ಅದರ ವಿವರಣೆ: ವಿಶ್ವದ ಕಲೆ, ಸಾಹಿತ್ಯ, ತತ್ವಜ್ಞಾನ, ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರಕ್ಕೆ ಭಾರತೀಯರು ನೀಡಿದ ಕೊಡುಗೆ ಅಮೋಘವಾದದ್ದು. ಕಲೆ, ವಾಸ್ತುಶಿಲ್ಪದ ಸ್ಮಾರಕಗಳು ಇಂದಿಗೂ ಭಾರತೀಯ ಸಾಂಸ್ಕೃತಿಕ ಹಿರಿಮೆಯನ್ನು, ಸಿರಿವಂತಿಕೆಯನ್ನು ಸಾದರಪಡಿಸ್ತವೆ. ಪ್ರಾಚೀನ ಕಾಲದ ಕೋಟೆಗಳ ಶಿಲಾಶಾಸನಗಳು, ಗಿರಿದುರ್ಗಗಳು, ಅರಮನೆ, ದೇವಾಲಯಗಳು, ಅಜಂತ, ಎಲ್ಲೋರ, ಕೊನಾರ್ಕ, ತಾಜಮಹಲ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಕಂಚಿ, ಮಧುರೈ, ಮಹಾಬಲಿಪುರಂ ಹಾಗೂ ಗೋವಾದ ಚರ್ಚುಗಳು ಹೀಗೆ ನೂರಾರು ಐತಿಹಾಸಿಕ ತಾಣಗಳನ್ನು ಭಾರತದಲ್ಲಿ ಕಾಣಬಹುದಾಗಿದೆ. ಇದರಲ್ಲಿ ಕೆಲವೊಂದು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿವೆ. ಮುಂದಿನ ಪಾಯಿಂಟ್ ಬರೀಬೇಕು, ಯೋಗ ಹಾಗೂ ಆಯುರ್ವೇದಗಳ ಚಿಕಿತ್ಸೆ ಭಾರತೀಯರು ವಿಶ್ವಕ್ಕೆ ನೀಡಿದ ಕೊಡುಗೆ. ಚರಕ, ಧನ್ವಂತರಿ, ಸುಶ್ರುತ, ಮಹಾನ್ ವೈದ್ಯರು, ಶೂನ್ಯ ಹಾಗೂ ದಶಮಾಂಶ ಪದ್ಧತಿ ಭಾರತೀಯರು ನೀಡಿದ ಕೊಡುಗೆ. ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಕಾಶಿ, ಕಂಚಿ ಮಹಾನ್ ಪ್ರಖ್ಯಾತ ಪ್ರಾಚೀನ ವಿಶ್ವವಿದ್ಯಾಲಯಗಳು. ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ, ಭರತನಾಟ್ಯಂ, ಕಥಕ, ಕುಚುಪುಡಿ ಭಾರತೀಯರು ಪ್ರಾಚೀನ ಕಾಲದಿಂದಲೇ ವಿಶ್ವಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳು. ಇನ್ನು 5ನೇ ಪಾಯಿಂಟ್ ಬರೀಬೇಕು, ಭಾರತದ ನೈಸರ್ಗಿಕ ಪರಿಸರ ವಿದೇಶಿಯರ ಆಕರ್ಷಣೀಯ ಕೇಂದ್ರ. ಭಾರತದಲ್ಲಿನ ನೈಸರ್ಗಿಕ ತಾಣಗಳಾದ ಗಿರಿಧಾಮ, ಹಿಮಾಲಯ, ಕಡಲು ತೀರ, ಕಣಿವೆ, ಐತಿಹಾಸಿಕ ಸ್ಮಾರಕಗಳು ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಲಿರುವ ಪ್ರೇಕ್ಷಣೀಯ ತಾಣಗಳಾಗಿವೆ. ಇನ್ನು 6th ಪಾಯಿಂಟು ವೈವಿಧ್ಯತೆಯಲ್ಲಿ ಏಕತೆ ಅಂತ ಬರೀಬೇಕು. ಅದರ ವಿವರಣೆ ಅಂದರೆ, ಭಾರತದಲ್ಲಿ ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಕಾಣಬಹುದು. ವಿವಿಧ ಜನಾಂಗ, ಧರ್ಮ, ಭಾಷೆ, ಪಂಥಗಳ ನಡುವೆ ಸಾಮಾಜಿಕ ಸಾಮರಸ್ಯವನ್ನು ಕಾಣಬಹುದು. ಭಾಷಾ ವೈವಿಧ್ಯತೆಯ ನಡುವೆಯೂ ಜನತೆಯಲ್ಲಿ ಸಾಮರಸ್ಯ ಜೀವನ ಕಾಣಬಹುದು. ಅನೇಕ ಧರ್ಮ ಹಾಗೂ ಜಾತಿ ಮತ್ತು ಪಂಗಡಗಳಿದ್ದರೂ ಜನತೆ ಸೌಹಾರ್ದಯುತ ಜೀವನ ನಡೆಸುತ್ತಿರುವರು. ಭಾರತೀಯ ಸಂವಿಧಾನ ಧರ್ಮ ನಿರಪೇಕ್ಷ ತತ್ವವನ್ನು ಸಾರಿದ್ದು ಈ ಇತಿಹಾಸದ ವಿಶಿಷ್ಟ ಲಕ್ಷಣವಾಗಿದೆ. 3ನೇ ಪ್ರಶ್ನೆ, ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣ ವಿವರಿಸಿರಿ. ಉತ್ತರ: ಭಾರತ ವಿಶಾಲವಾದ ರಾಷ್ಟ್ರ, ಹಲವಾರು ಜನಾಂಗ ಹಾಗೂ ಭಾಷೆಗಳನ್ನಾಡುವ ಜನತೆ, ಶಾಂತಿ ಹಾಗೂ ತಾಳ್ಮೆಯ ಸಾಮರಸ್ಯ ಜೀವನವನ್ನು ಪ್ರಾಚೀನ ಕಾಲದಿಂದಲೇ ನಡೆಸುತ್ತಾ ಬಂದಿದೆ. ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳಿಂದ ಅನೇಕ ಉಪಯುಕ್ತತೆ ಹೊಂದಿರುವ ಭಾರತ ವೈವಿಧ್ಯತೆಯ ನಡುವೆಯೂ ಏಕತೆ ಹಾಗೂ ಐಕ್ಯತೆಯ ಬೀಡಾಗಿದೆ. ಫಸ್ಟ್ ಪಾಯಿಂಟ್ ಭೌಗೋಳಿಕ ವೈವಿಧ್ಯತೆ ಅಂತ ಬರೀರಿ. ಅದರ ವಿವರಣೆ: ವಿಶಾಲವಾದ ಭೂಪ್ರದೇಶ, ನದಿ ಹಾಗೂ ಪರ್ವತಗಳಿಂದ ಕೂಡಿದ ಭಾರತ ಅತ್ಯಂತ ತಂಪಾದ ಸಿಯಾಚಿನ್ ಪ್ರದೇಶವನ್ನು, ರಾಜಸ್ಥಾನದ ಉಷ್ಣ ಮರುಭೂಮಿಯನ್ನು, ಹಿಮವನ್ನು ಆವರಿಸಿದ ಹಿಮಾಲಯ, ನಿತ್ಯ ಹರಿದ್ವರ್ಣದ ಕಾಡುಗಳು, ವಿಶಾಲವಾದ ಪ್ರಸ್ಥಭೂಮಿ ಹಾಗೂ ಬಯಲು, ಕಡಲು ತೀರ ಹಾಗೂ ವೈವಿಧ್ಯಮಯವಾದ ಸಸ್ಯ ಹಾಗೂ ಪ್ರಾಣಿ ಸಂಕುಲವನ್ನು
ಹೊಂದಿದೆ. ಈ ವೈವಿಧ್ಯತೆಗಳು ರಾಷ್ಟ್ರದ ವೈವಿಧ್ಯತೆಯನ್ನು ಸಾರುವುದರೊಂದಿಗೆ ಇಲ್ಲಿನ ಏಕತೆ ಹಾಗೂ ಐಕ್ಯತೆಗೆ ಪೂರಕವಾಗಿದೆ. ಎರಡನೇ ಪಾಯಿಂಟು ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ. ಸೊ ಏನು ವಿವರಣೆ ಬರೀಬೇಕಂದ್ರೆ, ಭಾರತ ವಿವಿಧ ಜನಾಂಗಗಳ ತವರೂರು. ದ್ರಾವಿಡ, ಮಂಗೋಲಾ, ನೀಗೋ ಹಾಗೂ ಅಲ್ಪೈನ್ ಜನಾಂಗಗಳ ನೆಲೆ ಇಲ್ಲಿದೆ. 1600ಕ್ಕಿಂತ ಹೆಚ್ಚು ಭಾಷೆ ಮಾತನಾಡುವ ಜನತೆ ವಾಸಿಸುತ್ತಿದ್ದು ಲಿಪಿ ಇಲ್ಲದ ಆಡು ಭಾಷೆ ಬಳಕೆಯಲ್ಲಿದೆ. ಇದು ಭಾರತೀಯ ಇತಿಹಾಸದ ವಿಶಿಷ್ಟವಾಗಿದ್ದು, ಇಂತಹ ವೈವಿಧ್ಯತೆಯ ನಡುವೆ ಎಲ್ಲ ಜನಾಂಗ ಹಾಗೂ ಭಾಷೆಯವರು ಶಾಂತಿಯುತವಾದ ಸಹಬಾಳ್ವೆ ಹಾಗೂ ಸಾಮರಸ್ಯ ಜೀವನ ನಡೆಸುತ್ತಿರೋದು ಇದು ಭಾರತದ ಏಕತೆಯನ್ನು ಸಾರ್ತದೆ. ಇನ್ನು ಮೂರನೇ ಪಾಯಿಂಟ್ ಬರೀಬೇಕು, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಅದರ ವಿವರಣೆ, ಭಾರತ ವಿವಿಧ ಧರ್ಮ ಜಾತಿ ಪಂಥಗಳ ಬೀಡಾಗಿದೆ. ವೈವಿಧ್ಯಮಯ ನಂಬಿಕೆ, ಪದ್ಧತಿಗಳ ಆಚರಣೆ ಹಾಗೂ ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯವಾಗಿದೆ. ವೇಷಭೂಷಣ, ಆಹಾರ ಪದ್ಧತಿ, ಉಡುಗೆ ತೊಡುಗೆಗಳಲ್ಲಿ ಭಿನ್ನತೆ ಇದ್ದರೂ ಕೂಡ ಜನತೆ ಸಾಮಾಜಿಕ ಹಾಗೂ ಧಾರ್ಮಿಕ ಸಾಮರಸ್ಯ ಜೀವನ ಸಾಗಿಸುತ್ತಿದ್ದಾರೆ. ಹಿಂದೂ, ಜೈನ, ಸಿಖ್, ಮುಸ್ಲಿಂ, ಕ್ರಿಶ್ಚಿಯನ್, ಯಹೂದಿ ಹಾಗೂ ಪಾರ್ಸಿ ಧರ್ಮದ ಜನತೆ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸುತ್ತಿದ್ದಾರೆ. ಇನ್ನು ನಾಲ್ಕನೇ ಪಾಯಿಂಟು ಆರ್ಥಿಕ ವೈವಿಧ್ಯತೆ. ಭಾರತದಲ್ಲಿ ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗಿವೆ. ಕೆಲವು ಪ್ರದೇಶಗಳು ಅಭಿವೃದ್ಧಿಯಾಗಿದ್ದರೆ ಇನ್ನು ಕೆಲವು ಅಭಿವೃದ್ಧಿ ಹೊಂದಿಲ್ಲ. ನಗರ ಪ್ರದೇಶಗಳು ಸಾಕಷ್ಟು ಅಭಿವೃದ್ಧಿಯಾಗಿದ್ದು ಗ್ರಾಮೀಣ ಪರಿಸರ ಹಿಂದುಳಿದಿದೆ. ಶ್ರೀಮಂತರ ಸಂಖ್ಯೆ ಕಡಿಮೆ ಇದ್ದು ಬಡವರ್ಗದ ಸಂಖ್ಯೆ ಹೆಚ್ಚಾಗಿದೆ. ಇಂತಹ ಅಂತರದ ನಡುವೆಯೂ ಭಾರತದಲ್ಲಿನ ಜನತೆ ಮಧ್ಯೆ ಏಕತೆ ಮತ್ತು ಐಕ್ಯತೆ ಕಾಣಬಹುದಾಗಿದೆ. ಭಾರತದಲ್ಲಿನ ವೈವಿಧ್ಯತೆಯಲ್ಲಿ ಏಕತೆ ಸ್ಥಾಪಿಸುವಲ್ಲಿ ಭಾರತೀಯ ಸಂವಿಧಾನ ಮಹತ್ವದ ಭೂಮಿಕೆ ರೂಪಿಸಿದೆ. ವಿಭಿನ್ನತೆಯನ್ನು ಏಕೀಕರಿಸಿ ಕೇಂದ್ರ ಹಾಗೂ ರಾಜ್ಯಕ್ಕೆ ಏಕ ಸಂವಿಧಾನ ರಚಿಸಲಾಗಿದೆ ಹಾಗೂ ಆಡಳಿತದಲ್ಲಿ ಏಕೀಕೃತ ರೂಪಿಸಲಾಗಿದೆ. ಏಕರೂಪದ ಶಿಕ್ಷಣ ಹಾಗೂ ಸಾಹಿತ್ಯ ವೈವಿಧ್ಯತೆಯಲ್ಲಿ ಏಕತೆ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸಾಮಾಜಿಕ ಹಾಗೂ ಧಾರ್ಮಿಕ ಆಚರಣೆಗಳು ಭಾರತೀಯರಲ್ಲಿ ಏಕತೆ ಮತ್ತು ಐಕ್ಯತೆಯನ್ನು ಮೂಡಿಸಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 4. ಭಾರತ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ. ಮೊದಲನೇದಿತ್ತದರಲ್ಲಿ ಪಾಶ್ಚಿಮಾತ್ಯದಿಂದ ಬಂದ ಸಂದರ್ಶಕರ ವರದಿಗಳು. ಅದರಲ್ಲಿ ಏನು ಬರೀಬೇಕಂದ್ರೆ, ಅಲೆಕ್ಸಾಂಡರ್ನ ದಂಡಯಾತ್ರೆಯ ನಂತರ ಗ್ರೀಕ್ ಹಾಗೂ ಪರ್ಷಿಯಾದ ಅನೇಕ ವಿದ್ವಾಂಸರು ಭಾರತದಲ್ಲಿಯೇ ಉಳಿದರು. ಗ್ರೀಕರ ರಾಯಭಾರಿಯಾಗಿ ಮೆಗಸ್ತಾನಿಸನು ಮೌರ್ಯರ ರಾಜಧಾನಿಯಾದ ಪಾಟಲಿಪುತ್ರದಲ್ಲಿಯೇ 5 ವರ್ಷಗಳವರೆಗೆ ಇದ್ದು ಭಾರತೀಯರ ಜೀವನವನ್ನು ಕುರಿತು ತನ್ನ ಕೃತಿ ಇಂಡಿಕಾ ಎಂಬ ಪುಸ್ತಕ ಬರೆದಿದ್ದಾನೆ. ಆದರೆ ಈ ಪುಸ್ತಕ ಕಳೆದು ಹೋಗಿದ್ದರೂ ಆ ಪುಸ್ತಕದಿಂದ ಆಯ್ದ ಕೆಲ ಭಾಗಗಳು ಬೇರೆಡೆಗೆ ದಾಖಲಾಗಿದ್ದು ಅವು ಐತಿಹಾಸಿಕ ಬೆಲೆಯನ್ನು ಹೊಂದಿವೆ. ಟಾಲೆಮಿ ಹಾಗೂ ಪೀನಿರಂತಹ ಭೂಗೋಳ ತಜ್ಞರು ಪಾಶ್ಚಿಮಾತ್ಯರೊಡನೆ ಭಾರತ ಹೊಂದಿದ್ದ ವ್ಯಾಪಾರ ಹಾಗೂ ವಾಣಿಜ್ಯಗಳ ಸಂಬಂಧವಾಗಿ ಸಾಕಷ್ಟು ಬರೆದಿದ್ದಾರೆ. ಈ ಬರಹಗಳಲ್ಲಿ ಸಾಕಷ್ಟು ಅಸಂಗತಿಗಳು ತುಂಬಿರುವುದರಿಂದ ಓದುಗರು ಜಾಗೃತಿಯಿಂದ ಅರಿತು ವಿಚಾರಿಸಿ ಗ್ರಹಿಸಬೇಕಾಗಿದೆ. ಈ ದೇಶದ ಭಾಷೆಯನ್ನು ಅರಿಯದ ಮೂಲಕ ಅವರು ಆಚಾರ ವಿಚಾರ ವೇಷಭೂಷಣಗಳ ಬಗ್ಗೆ ತಪ್ಪು ತಿಳಿದುಕೊಂಡಿರುವ ಸಾಧ್ಯತೆಗಳು ಇರುವುದುಂಟು. ಇನ್ನು ಎರಡನೇದು ಚೀನಾ ಯಾತ್ರಿಕರಂತ ಬರೀಬೇಕು. ಅದರ ವಿವರಣೆ ಏನಂದರೆ, ಹುಯೆನ್ಸಾಂಗ್ 7ನೇ ಶತಮಾನದಲ್ಲಿ ಚೀನಾ ಯಾತ್ರಿಕನಾದ ಹುಯೆನ್ಸಾಂಗ್ ಹರ್ಷವರ್ಧನನ ಉತ್ತರ ಭಾರತದಲ್ಲಿ ಆಳುತ್ತಿದ್ದ ಕಾಲಕ್ಕೆ ಬಂದಿದ್ದ. ಅವನು ಭಾರತದ ತುಂಬ ಸಂಚರಿಸಿ ಹಲವು ಸಾಮ್ರಾಜ್ಯಗಳ ರಾಜಧಾನಿಗಳನ್ನು ಕಂಡುಕೊಂಡ. ಭಾರತದಲ್ಲಿ 15 ವರ್ಷಗಳವರೆಗೆ ಸಂಚರಿಸಿದ ಹುಯೆನ್ಸಾಂಗ್ ಹರ್ಷವರ್ಧನನ ಬೌದ್ಧ ಧರ್ಮದ ಮೇಲಿನ ಪ್ರೇಮ, ಅವನ ಆಡಳಿತ, ಅಂದಿನ ಸಾಮಾಜಿಕ ರಾಜಕೀಯ ಸ್ಥಿತಿಗತಿಗಳನ್ನು ಚೆನ್ನಾಗಿ ವರ್ಣಿಸಿದ್ದಾನೆ. ಪಾಹಿಯಾನ ಅಶೋಕನ ಅರಮನೆಯ ಬಗ್ಗೆ ವಿವರಣೆ ನೀಡಿದ್ದಾನೆ. ಅದರಂತೆ ಚೀನಾದ ಇತ್ಸಿಂಗನು ಸಹ ಹುಯೆನ್ಸಾಂಗ್ನ ತರುವಾಯ 7ನೇ ಶತಮಾನದ ಅಂತ್ಯದಲ್ಲಿ ಭಾರತಕ್ಕೆ ಬಂದ. ತಾನು ಕಂಡ ಸಂಗತಿಗಳನ್ನು ಬರೆದಿಟ್ಟಿದ್ದಾನೆ. ಈ ಎಲ್ಲ ಚೀನಾ ಯಾತ್ರಿಕರ ಮುಖ್ಯ ಉದ್ದೇಶ ಬುದ್ಧನ ತತ್ವಗಳನ್ನು ಅರಿಯುವುದು ಹಾಗೂ ಅವನ ಜನ್ಮಸ್ಥಾನವನ್ನು ಕಾಣುವುದಲ್ಲದೆ ಆ ಧರ್ಮದ ಬಗ್ಗೆ ಅಭಿರುಚಿಯುಳ್ಳವರ ಸ್ಥಳಗಳನ್ನು ಕಾಣುವುದೇ ಆಗಿತ್ತು. ಈ ಸಂಗತಿಗಳಿಂದ ಆಗಿನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸರಗಳು ನಮಗೆ ತಿಳಿದು ಬರ್ತವೆ. ಅವರ ದೃಷ್ಟಿಕೋನ ಬಹುತೇಕ ನಿಷ್ಪಕ್ಷಪಾತ ಹಾಗೂ ನ್ಯಾಯದಿಂದ ಕೂಡಿತ್ತು. ಆದರೆ ಕೆಲವೊಂದು ಕಡೆ ಆಂಶಿಕ ಸತ್ಯತೆಗಳನ್ನು ಕಂಡುಬರ್ತವೆ. ಆದ್ದರಿಂದ ಇತಿಹಾಸ ತಜ್ಞರು ಅವುಗಳನ್ನು ಜಾಣ್ಮೆಯಿಂದ ಹುಡುಕಿ ತೆಗೆದು ಐತಿಹಾಸಿಕ ಸತ್ಯಸಂಗತಿಗಳನ್ನು ಮಾತ್ರ ಗ್ರಹಿಸಬೇಕಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಬರೀರಿ. ಆರ್ಚಿಯಾಲಜಿ ಈಸ್ ದ ಸೈನ್ಸ್ ಆಫ್ ಆಂಟಿಕ್ವಿಟಿ. ಈ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಇತಿಹಾಸಕ್ಕೆ ಮುಖ್ಯ ಆಧಾರಗಳು ಆಗಿದ್ದಾವೆ. ಪ್ರಾಚೀನ ಕಾಲದಲ್ಲಿ ಶಾಸನಗಳನ್ನು ಬರೆಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಡ್ತಿದ್ರು. ಹೀಗಾಗಿ ಸುಳ್ಳು ಮಾಹಿತಿ ನೀಡೋದು ಕಷ್ಟವಾಗ್ತಿತ್ತು. ಈ ಕಾರಣದಿಂದ ಇತಿಹಾಸ ತಜ್ಞರು ಶಾಸನಗಳನ್ನು ಪ್ರಾಮಾಣೀಕೃತ ಅಂತ ಹೇಳಿದ್ದಾರೆ.
ಶಾಸನಗಳ ಮಹತ್ವದಲ್ಲಿ ಶಾಸನಗಳು ರಾಜವಂಶದ ಸಾಧನೆಗಳ ಬಗ್ಗೆ ತಿಳಿಸ್ತಾವ, ಆ ಕಾಲದ ಬರವಣಿಗೆ ಶೈಲಿಯನ್ನು ಹೇಳ್ತಾವ, ಭಾಷೆ ಮಟ್ಟವನ್ನು ಅರಿಬಹುದು. ಶಾಸನಗಳು ಕಾಲ ನಿರ್ಣಯಕ್ಕೆ ಸಹಕಾರಿ, ಅದು ಅಕ್ಷರ ಸ್ವರೂಪಗಳಿಂದ ಶಾತವಾಹನ, ಕಲಿ, ವಿಕ್ರಮ, ಚಾಲುಕ್ಯ, ಶಶಗಳ ಉಲ್ಲೇಖಗಳ ಇರೋದ್ರಿಂದ ರಾಜರುಗಳ ಗಡಿ ನಿರ್ಣಯಗಳಿಗೆ ಸಹಕಾರಿ ಆಗದ. ರಾಜರ ದಾಖಲೆಗಳ ಸತ್ಯಾಸತ್ಯತೆ ಅರಿಯಬಹುದು, ರಾಜರ ಸಾಧನೆಗಳನ್ನು ತಿಳಿಬಹುದು. ಇನ್ನು ಪ್ರಾಚೀನ ಭಾರತದ ಐತಿಹಾಸಿಕ ಮೂಲಾಧಾರಗಳಲ್ಲಿ ಇವುಗಳನ್ನು 2 ಭಾಗದಲ್ಲಿ ವರ್ಗೀಕರಣ ಮಾಡಿದ್ದಾರೆ: ಪುರಾತತ್ವ ಆಧಾರ ಮತ್ತು ಸಾಹಿತ್ಯಿಕ ಆಧಾರಗಳು. ಈ ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು, ಐತಿಹಾಸಿಕ ಸ್ಮಾರಕ, ಭೂತ್ಖನನಗಳು ಸೇರಿದ್ರೆ, ಸಾಹಿತ್ಯಿಕ ಆಧಾರಗಳಲ್ಲಿ ಕಲೆ ಮತ್ತು ಸಾಹಿತ್ಯ, ವಿದೇಶಿ ಯಾತ್ರಿಕರ ಅನುಭವದ ಕಥನ ಮತ್ತು ಪ್ರಾಚೀನ ಐತಿಹಾಸಿಕ ಸಾಹಿತ್ಯ ಮುಖ್ಯವಾಗದ. ಈ ಶಾಸನಗಳಲ್ಲಿ ನಾವು ಏನು ಹೇಳ್ಬೋದಂದ್ರೆ, ಈ ಭಾರತದ ಪ್ರಾಚೀನ ಐತಿಹಾಸಿಕ ಆಧಾರಗಳಲ್ಲಿ ಶಾಸನಗಳು ಮುಖ್ಯವಾಗಿದ್ದಾವೆ. ವಿಶೇಷವಾಗಿ ಬಂಡೆಗಲ್ಲುಗಳು ಮತ್ತು ಶಿಲಾಸ್ತಂಭಗಳ ಮೇಲೆ ಕಬ್ಬಿಣ ಮತ್ತು ತಾಮ್ರ ಪಟಗಳ ಮೇಲೆ ಕೆತ್ತಿದ್ದಾರೆ. ಇವು ಜನತೆಗೆ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಜೀವನದ ಕುರಿತು ಅಮೂಲ್ಯ ಮಾಹಿತಿ ನೀಡ್ತಾವ. ಅಂದಿನ ಭಾಷೆ, ರಾಜ ಮಹಾರಾಜರ ಸಾಧನೆಗಳ ವಿವರಣೆಯನ್ನು ಕೊಡ್ತಾವ. ಉದಾಹರಣೆ ಅಶೋಕನ ಶಾಸನ, ಸಮುದ್ರಗುಪ್ತನ ಸ್ತಂಭ ಶಾಸನ. ನಾಣ್ಯಶಾಸ್ತ್ರಗಳ ಬಗ್ಗೆ ನೋಡಿದಾದ್ರೆ, ಇವು ಐತಿಹಾಸಿಕ ವಿಷಯಗಳನ್ನು ತಿಳಿಸೋದ್ರ ಜೊತೆಗೆ ರಾಜನ ಹೆಸರು, ಕಾಲ, ಆಕೃತಿ, ಆಡಳಿತದ ಅವಧಿ ಬಗ್ಗೆ ತಿಳಿಸ್ತಾವ. ರಾಜರ ಅಭಿರುಚಿ, ಆಸಕ್ತಿ ತಿಳಿಸ್ತಾವ. ಅಂದಿನ ಕಾಲದ ಲಿಪಿ ಭಾಷೆ ಜ್ಞಾನವನ್ನು ಕೊಡ್ತಾವ. ಮುಂದೆ ಸ್ಮಾರಕಗಳು ಮತ್ತು ಉತ್ಖನನಗಳು ಕೂಡ ನಮಗೆ ವಿಶೇಷವಾಗಿರ್ತಕ್ಕಂಥ ಅಂದಿನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡ್ತಾವ. ಮಂದಿರ, ವಿಹಾರ, ಸ್ತೂಪ, ಧಾರ್ಮಿಕ ನಂಬಿಕೆ, ಅನಿಸಿಕೆಗಳನ್ನು ನಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ತಿಳಿಸಿಕೊಡ್ತಾವ. ಇನ್ನು ವರ್ಣಚಿತ್ರಗಳು ಕೂಡ ನಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಆಯಾ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸಗಳನ್ನು ಮಾಡ್ತಾವ. ಉದಾಹರಣೆಗಾಗಿ ಅಜಂತಾ ಗುಹೆಯ ಚಿತ್ರಗಳು. ಇಲ್ಲಿಯವರೆಗೆ ದ್ವಿತೀಯ PUC ಇತಿಹಾಸದ ಮೊದಲ ಪಾಠ ಪೀಠಿಕೆಯ ಬಗ್ಗೆ ನಾವೇನು ಮಾಡಿದ್ದೀವಿ, 2ನೇ